ಭೂಮಿಯ ಮೇಲಿನ ಹಳೆಯ ಪಕ್ಷಿ ಪ್ರಭೇದಗಳಲ್ಲಿ ಗುಬ್ಬಚ್ಚಿಯು ಒಂದು. ಇದು ಮನುಷ್ಯರ ನಡುವೆ ವಾಸಿಸಲು ಇಷ್ಟಪಡುವ ಪಕ್ಷಿ. ಹಿಂದೆಲ್ಲ ಮನೆಯ ಹೆಂಚುಗಳ ನಡುವೆ ಗುಬ್ಬಚ್ಚಿಗಳು ಗೂಡು ಕಟ್ಟಿಕೊಂಡು ಮನೆಯ ಸದಸ್ಯರೆನ್ನುವಂತೆ ಇದ್ದವು. ಆದರೆ ಇದೀಗ ಗುಬ್ಬಚ್ಚಿ ಸಂತತಿ ಅಳಿವಿನಂಚಿಗೆ ತಲುಪಿದೆ. ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ಈ ಗುಬ್ಬಚ್ಚಿಗಳ ಸಂಖ್ಯೆಯು ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಹೀಗಾಗಿ ಕಣ್ಮರೆಯಾಗುವ ಈ ಗುಬ್ಬಚ್ಚಿಗಳ ರಕ್ಷಣೆಗಾಗಿ ವಿಶ್ವ ಗುಬ್ಬಚ್ಚಿ ದಿನವನ್ನ ಆಚರಿಸಲಾಗುತ್ತಿದೆ. ಅದೇ ರೀತಿ ಮಾರ್ಚ್ 20ರಂದು ಗುರುವಾರ ವಿಶ್ವ ಗುಬ್ಬಚ್ಚಿ ದಿನದ ಅಂಗವಾಗಿ ಮೈಸೂರಿನಲ್ಲಿ ವಿಶ್ವ ಗುಬ್ಬಚ್ಚಿ ದಿನವನ್ನ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಹೌದು, ಮೈಸೂರಿನ ಮಹಾರಾಜ ಮೈದಾನದ ಮುಂಭಾಗದಲ್ಲಿ ಕೆಎಂಪಿಕೆ ಟ್ರಸ್ಟ್ ವತಿಯಿಂದ ವಿಶ್ವ ಗುಬ್ಬಚ್ಚಿ ದಿನವನ್ನ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ನಗರದಲ್ಲಿ ಇರುವ ಮರಗಳು, ಗುಬ್ಬಚ್ಚಿಗಳು ಆಶ್ರಯ ಪಡೆಯುವ ಜಾಗಗಳಲ್ಲಿ ಪ್ಲಾಸ್ಟಿಕ್ ಬೌಲ್ಗಳನ್ನು ಅಳವಡಿಸಿ ಅದಕ್ಕೆ ನೀರು ಹಾಗೂ ಆಹಾರವನ್ನ ಒದಗಿಸುವ ಕೆಲಸ ಮಾಡುತ್ತಿದೆ ಮೈಸೂರಿನ ಕೆಎಂಪಿಕೆ ಟ್ರಸ್ಟ್. ವಿಶ್ವ ಗುಬ್ಬಚ್ಚಿ ದಿನದಂದು ಆಯೋಜನೆ ಮಾಡಿದ್ದ ಗುಬ್ಬಚ್ಚಿ ಹಬ್ಬದ ಕಾರ್ಯಕ್ರಮಕ್ಕೆ ಖ್ಯಾತ ಉರಗ ತಜ್ಞ ಸ್ನೇಕ್ ಶಾಮ್ ಹಾಗೂ ಚಿತ್ರನಟ ಆದಿ ಲೋಕೇಶ್ ಅವರು ಪಾಲ್ಗೊಂಡು ಗುಬ್ಬಚ್ಚಿಗಳಿಗೆ ಆಹಾರ ಹಾಗೂ ನೀರನ್ನ ಇಟ್ಟರು. ಮೈಸೂರಿನ ಕೆಎಂಪಿಕೆ ಟ್ರಸ್ಟ್ನವರು ವಿಶೇಷವಾಗಿ ಕೇವಲ ಗುಬ್ಬಚ್ಚಿ ದಿನದಂದು ಮರಕ್ಕೆ ಬೌಲ್ ಅಳವಡಿಸಿ ಆಹಾರವನ್ನ ನೀಡದೆ ವರ್ಷಪೂರ್ತಿ ಗುಬ್ಬಚ್ಚಿಗಳಿಗೆ ಆಹಾರ ಮತ್ತು ನೀರು ನೀಡುವ ಕೆಲಸವನ್ನ ನಿರ್ವಹಿಸಿಕೊಂಡು ಬರ್ತಿದ್ದಾರೆ. ನಾಸಿಕ್ ನಿವಾಸಿ ಮೊಹಮ್ಮದ್ ದಿಲ್ವಾರ್ ಅವರು ಫಾರೆವರ್ ಸೊಸೈಟಿ ಸ್ಥಾಪಿಸಿದ್ರು. ನೇಚರ್ ಫಾರೆವರ್ ಸೊಸೈಟಿ ಮತ್ತು ಇಕೋಸಿಸ್ ಆಕ್ಷನ್ ಫೌಂಡೇಶನ್ ಸಹಯೋಗದೊಂದಿಗೆ 2010ರಂದು ಮೊದಲ ಬಾರಿಗೆ ವಿಶ್ವ ಗುಬ್ಬಚ್ಚಿಗಳ ದಿನವನ್ನ ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಮಾರ್ಚ್ 20ರಂದು ವಿಶ್ವ ಗುಬ್ಬಚ್ಚಿ ದಿನವನ್ನ ಆಚರಿಸಿಕೊಂಡು ಬರಲಾಗ್ತಿದೆ. ಕಣ್ಮರೆಯಾಗುತ್ತಿರುವ ಈ ಗುಬ್ಬಚ್ಚಿಗಳ ಸಂತತಿಗಳನ್ನ ಉಳಿಸುವ ಉದ್ದೇಶವನ್ನ ಈ ದಿನ ಹೊಂದಿದೆ.